ಬಿಗ್ ಬಾಸ್ ಕೇವಲ ಕನ್ನಡದಲ್ಲಿ ಮಾತ್ರವಲ್ಲ, ಭಾರತದ ಹಲವು ಭಾಷೆಗಳಲ್ಲಿ ಪಾಪ್ಯುಲರ್ ಹೊಂದಿರುವ ಒಂದು ರಿಯಾಲಿಟಿ ಶೋ. ಹಾಗಾದರೆ ಈ ಬಿಗ್ ಬಾಸ್ ಯಾರು? ಈ ಬಿಗ್ ಬಾಸ್ ಶೋ ಯಾರದ್ದು? ಮೊದಲು ಈ ಶೋ ಯಾರು ಪ್ರಾರಂಭಿಸುತ್ತಾರೆ? ಹೇಗೆ ಇಲ್ಲಿಯವರೆಗೆ ಬೆಳೆದು ಬಂದಿದೆ? ಅದೇ ರೀತಿ ಈ ಮನೆಯಲ್ಲಿ ನಡೆಯುವ ರಹಸ್ಯ ವಿಷಯಗಳನ್ನು ಮತ್ತು ಬಿಗ್ ಬಾಸ್ ಯಾರದ್ದು ಚರಿತ್ರೆಯನ್ನು ಇವತ್ತು ನಾವು ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ. ಹಾಗಾಗಿ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಇಂತಹ ಒಂದು ಶೋ ನಡೆಸಬೇಕೆಂಬ ಯೋಚನೆ ಮೊದಲ ಬಾರಿ ನಂಬರ್ 28 ಎಂಬ ಒಂದು ಶೋ ಮೂಲಕ 1991ರಲ್ಲಿ ಪ್ರಾರಂಭ ಮಾಡಲಾಗಿತ್ತು. ಈ ಶೋವನ್ನು ನೆದರ್ಲ್ಯಾಂಡ್ ದೇಶದವರು ಟಾಚ್ ಭಾಷೆಯಲ್ಲಿ ಮೊದಲು ಪ್ರಾರಂಭಿಸುತ್ತಾರೆ. ಈ ಶೋ ಪ್ರಾರಂಭಿಸಿದವರು ಜೂಸ್ಟ್ ತೋಲೆನ್ಸ್ ಎಂಬ ವ್ಯಕ್ತಿ. ಈ ಶೋ ನಡೆಸುವುದಕ್ಕೆ ಒಬ್ಬರಿಗೊಬ್ಬರು ಗೊತ್ತಿರದ 7 ಜನ ಸ್ಟೂಡೆಂಟ್ಸ್ ಗಳನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ. ಕೆಲವು ತಿಂಗಳು ಒಂದೇ ಮನೆಯಲ್ಲಿ ಇರಿಸುತ್ತಾರೆ. ಇವರಿಗೆ ಯಾವುದೇ ಗೇಮ್ ಟಾಸ್ಕ್ ಇರೋದಿಲ್ಲ. ಕೇವಲ ನಮ್ಮ ಮನೆಯಲ್ಲಿ ಯಾವ ರೀತಿ ಕಳೆಯುತ್ತೇವೆ ಅದೇ ರೀತಿ ಅವರು ಆ ಮನೆಯಲ್ಲಿ ಕಳೆಯಬೇಕು. ಈಗ ಬಿಗ್ ಬಾಸ್ ನಂತೆ ಹೊರಗಿನ ಕನೆಕ್ಷನ್ ಕೂಡ ಕಟ್ ಮಾಡುವ ರೀತಿ ಇರಲಿಲ್ಲ. ಇನ್ನು ಸಿಂಪಲ್ ಆಗಿ ಹೇಳಬೇಕೆಂದರೆ, ಉದ್ಯೋಗ ಹುಡುಕಿ ದೂರ ಹೋದ ವ್ಯಕ್ತಿ ಹೇಗೆ ಬೇರೆಯವರೊಂದಿಗೆ ರೂಮ್ನಲ್ಲಿ ಹೋಗುತ್ತಾರೆ, ಈ ಒಂದೇ ಮನೆಯಲ್ಲಿ ತಿಂಗಳುಗಳವರೆಗೆ ಇರಬೇಕು. ಪ್ರತಿ ವಾರದಲ್ಲಿ ಆ 7 ಜನ ಕಳೆದ ವಾರ ಅವರು ಹೇಗಿದ್ದರು ಎಂದು 20 ನಿಮಿಷ ಬ್ಯಾಡ್ಕಾಸ್ಟ್ ಮೂಲಕ ರೆಕಾರ್ಡ್ ಮಾಡಿ ಆ ಎಲ್ಲ ರೆಕಾರ್ಡ್ ಅನ್ನು ಟುಡೇ ಟಿವಿ ಎಂಬ ಚಾನೆಲ್ ಮೂಲಕ ಟೆಲಿಕಾಸ್ಟ್ ಮಾಡುತ್ತಿದ್ದರು. ಈ ಶೋವನ್ನು ಒಂದೇ ಸೀಸನ್ ನಡೆಸುತ್ತಾರೆ. ತದನಂತರ ಈ ಶೋ ನಿಲ್ಲಿಸಿ ಬಿಡುತ್ತಾರೆ. ಏಕೆಂದರೆ ಅಗಿಲ ಕಾಲದಲ್ಲಿ ಯಾವುದೇ ಟಿವಿ ಅಥವಾ ರೇಡಿಯೋ ಇನ್ನೂ ಹೆಚ್ಚು ಇರುತ್ತಿರಲಿಲ್ಲ. ಅದಕ್ಕೆ ಈ ಶೋ ನಿಲ್ಲಿಸಿ ಬಿಡುತ್ತಾರೆ. ನಿಂತು ಹೋದ 1 ವರ್ಷದ ನಂತರ 1992ರಲ್ಲಿ ದ ರಿಯಲ್ ವರ್ಲ್ಡ್ ಎಂಬ ಶೋ ಶುರು ಮಾಡಿದರು. ಈ ಶೋ ಸೃಷ್ಟಿಕರ್ತ ಎರಿಕ್ ಲೇಟರ್ ಈ ಶೋವನ್ನು ನಂಬರ್ 28 ನಿಂದ ಕಾಪಿ ಮಾಡಿಲ್ಲ. 1921ರಲ್ಲಿ ಆನ್ ಅಮೆರಿಕನ್ ಫ್ಯಾಮಿಲಿ ಎಂಬ ಡಾಕ್ಯುಮೆಂಟರಿ ಬೇಸ್ ಮಾಡಿಕೊಂಡು ಈ ಶೋ ಶುರು ಮಾಡಲಾಗುತ್ತದೆ. ಆದರೆ ಈ ಶೋನಲ್ಲಿ ಒಬ್ಬ ವ್ಯಕ್ತಿಯ ತಪ್ಪು ಮಾಡಿದರೆ ಅಟಪ್ಪಿನ ಬಗ್ಗೆ ಹೇಳುವುದು, ಅದನ್ನು ಒಪ್ಪಿಕೊಳ್ಳುವ ಹಾಗೆ ಮಾಡಬೇಕು. ಹಾಗೆ ಈ ಶೋವನ್ನು 11 ಎಪಿಸೋಡ್ ಮಾಡಿ ಪ್ರತಿ ಗುರುವಾರ ರಾತ್ರಿ 1 ತಾಸು NTVಯಲ್ಲಿ ಪ್ರಸಾರ ಮಾಡುತ್ತಾರೆ. ಈ ಶೋಗೆ ಒಳ್ಳೆ ರೆಸ್ಪಾನ್ಸ್ ಬರೋದರಿಂದ 33 ಸೀಸನ್ ರಿಲೀಸ್ ಮಾಡುತ್ತಾರೆ. ರಿಯಲ್ ವರ್ಲ್ಡ್ ಸಕ್ಸಸ್ ಆಗಿದ್ದು ತಿಳಿದು 1997 ನೆದರ್ಲ್ಯಾಂಡ್ ನಲ್ಲಿ ಜಾನ್ ಡಿಮಾಲ್ ಜೂನಿಯರ್ ಎಂಬ ವ್ಯಕ್ತಿ ಇನ್ನೊಂದು ಹೊಸ ಟೀಮ್ ನಿಂದ ಬಿಗ್ ಬ್ರದರ್ ಎಂಬ ಶೋ ಪ್ರಾರಂಭಿಸುತ್ತಾರೆ. ಅದು ನೆದರ್ಲ್ಯಾಂಡ್ ನಲ್ಲಿ ಗೆನ ಅಬ್ಬರ ಸಕ್ಸಸ್ ಕಾಣೋದರಿಂದ ಅಮೆರಿಕದಲ್ಲೂ ಬಹಳ ಗ್ರ್ಯಾಂಡ್ ಓಪನಿಂಗ್ ಮಾಡುತ್ತಾರೆ. ಈ ಶೋವನ್ನು ಜಾರ್ಜ್ ಓರ್ವೆಲ್ ಎಂಬ ವ್ಯಕ್ತಿ ನಿಕಿನೆಟ್ ಪೋರ್ ಎಂಬ ಒಂದು ನಾವೆಲ್ಲ ಅದರದ ಮೇಲೆ ಪ್ರಾರಂಭಿಸುತ್ತಾರೆ. ಈ ನವಿಲು ಕಾನ್ಸೆಪ್ಟ್ ಏನೆಂದರೆ, ಬಿಗ್ ಬ್ರಾದರ್ ಎಂಬ ವ್ಯಕ್ತಿ ಪ್ರತಿಯೊಬ್ಬರನ್ನು ಚಿಕ್ಕ ಕ್ಯಾಮೆರಾ ಮೂಲಕ ಪ್ರವರ್ತನೆ ಗಮನಿಸುತ್ತಾ ಇರುತ್ತಾನೆ. ಇವರೆಲ್ಲ ಮಾಡುವ ಕೆಲಸವನ್ನು ಬಿಗ್ ಬ್ರಾದರ್ ಒಂದು ಸ್ಕ್ರೀನ್ ನಲ್ಲಿ ನೋಡುತ್ತಾ ಇರುತ್ತಾನೆ. ಆದರೆ ಈತ ಯಾವ ಪ್ರಜೆಗಳಿಗೂ ಕಾಣದ ಹಾಗೆ ಇದ್ದು ಎಲ್ಲರಿಗೂ ಆರ್ಡರ್ ಕೊಡುತ್ತಾ ಇರುತ್ತಾನೆ. ಯಾರೂ ತಪ್ಪು ಮಾಡಿದರೂ ಎಲ್ಲವನ್ನು ತೀರ್ಮಾನ ತೆಗೆದುಕೊಳ್ಳುತ್ತಾ ಇರುತ್ತಾನೆ. ಹೇಗೆಂದರೆ, ಯಾರಿಗೂ ಕಾಣದ ದೇವರ ಹಾಗೆ ಗಮನಿಸಿ ಎಲ್ಲರನ್ನೂ ಕಂಟ್ರೋಲ್ ಮಾಡುವುದು. ಈತ ಬರೆದಿರುವ 1984 ತುಂಬಾ ಪ್ರಸಿದ್ಧಿ ಪಡೆದಿರುವುದರಿಂದ ಇದೇ ಕಾನ್ಸೆಪ್ಟ್ ಅನ್ನು ಒಂದು ರಿಯಾಲಿಟಿ ಶೋ ಮಾಡಬೇಕೆಂದು ಅಂದುಕೊಂಡು ದಿ ರಿಯಲ್ ವರ್ಲ್ಡ್ ಎಂಬ ಶೋ ರನ್ ಆಗುತ್ತಿದ್ದರೂ ಹೊಸದಾಗಿ ಬಿಗ್ ಬ್ರಾದರ್ ಶೋ ಪ್ರತ್ಯೇಕವಾಗಿ ಆರಂಭಿಸೋಕೆ ಒಂದು ಮನೆ ಕಟ್ಟಿಸಿ ಮನೆಯಲ್ಲಿ ವಿವಿಧ ರೀತಿಯ ಮೆಂಟಾಲಿಟಿ ಹೊಂದಿರುವ ವ್ಯಕ್ತಿಗಳನ್ನು ಕಳುಹಿಸಿ ಅವರಿಗೆ ಕಾಣಿಸದ ರೀತಿ ಬಿಗ್ ಬ್ರಾದರ್ ಎಂಬ ವಾಯ್ಸ್ ನಲ್ಲಿ ಮಾತನಾಡುತ್ತಾ ಅಮೆರಿಕದಲ್ಲೂ 2000 ಇಸವಿದಲ್ಲಿ ಪ್ರಾರಂಭಿಸುತ್ತಾರೆ. ಈ ಶೋ ಬೇರೆ ರೀತಿ ಇರೋದ್ರಿಂದ ಬಹಳ ಪಾಪ್ಯುಲಾರಿಟಿ ಪಡೆಯುತ್ತದೆ. ಈಗ ನೋಡುತ್ತಿರುವ ಬಿಗ್ ಬಾಸ್ ಎಂಬ ಶೋ ಈ ಬಿಗ್ ಬ್ರದರ್ ಶೋ ನಿಂದಾಗಿ ಹುಟ್ಟಿಕೊಂಡಿದೆ. ಎಲ್ಲರಿಗಿಂತ ಹೆಚ್ಚು ಸಕ್ಸಸ್ ಆಗಲು ಕಾರಣ ಪ್ರತ್ಯೇಕವಾಗಿ ಕಟ್ಟಿರುವ ಲಕ್ಸುರಿ ಮನೆಯಲ್ಲಿ 10 ಜನರು ಒಟ್ಟು ಯಾವುದೇ ಕ್ಯಾಮರಾಮ್ಯಾನ್ ಇಲ್ಲದೆ ಫಿಕ್ಸ್ ಮಾಡಿದ ಕ್ಯಾಮರಾಗಳಿಂದ ತೆಗೆದುಕೊಂಡು ತೋರಿಸುವುದು. ಇದಕ್ಕೂ ಮೊದಲು ಇರುವ ಶೋಗಳಲ್ಲಿ ಫುಟೇಜ್ಗಳಿಗಾಗಿ ಕ್ಯಾಮರಾಮ್ಯಾನ್ ಇರುತ್ತಿದ್ದನೋ, ಆದರೆ ಈ ಶೋನಲ್ಲಿ ಡೈರೆಕ್ಟ್ ಕ್ಯಾಮರಾ ಮನೆಯಲ್ಲಿ ಅಳವಡಿಸಿ ರೆಕಾರ್ಡ್ ಮಾಡ್ತಾರೆ. ಅದೇ ರೀತಿ ಪ್ರತಿ ವಾರ ಒಬ್ಬರನ್ನು ಎಲಿಮಿನೇಟ್ ಮಾಡಿ ಕೊನೆಗೆ ಉಳಿದ ಸದಸ್ಯನಿಗೆ $5 ಲಕ್ಷ ಬಹುಮಾನವಾಗಿ ಕೊಡ್ತಾರೆ. ಈ ರೀತಿ ಅಮೆರಿಕದಲ್ಲಿ ಶುರುವಾದ ಈ ಬಿಗ್ ಬ್ರದರ್ 26 ಸೀಸನ್ ಮುಗಿದು ಮುಂದಿನ ಸೀಸನ್ಗೆ ರೆಡಿಯಾಗಿದೆ. UK ದೇಶದಲ್ಲಿ ಈ ಬಿಗ್ ಬ್ರದರ್ ಕಾನ್ಸೆಪ್ಟ್ ಆಧಾರವಾಗಿ ಇಟ್ಟುಕೊಂಡು ಸೆಲೆಬ್ರಿಟಿ ಬಿಗ್ ಬ್ರದರ್ ಸ್ಟಾರ್ಟ್ ಮಾಡ್ತಾರೆ. ಈ ಶೋನಲ್ಲಿ ಸಾಧಾರಣ ಪ್ರಜೆಗಳ ಬದಲಾಗಿ ಸೆಲೆಬ್ರಿಟಿಗಳನ್ನು ಕಳೆದುಕೊಂಡು ಬಂದು ಇಮಾನೆಯಲ್ಲಿ ಇಟ್ಟು ಈ ಶೋ ರನ್ ಮಾಡಿದರಿಂದ ಪ್ರೇಕ್ಷಕರಿಂದ ಊಹಿಸದ ರೀತಿಯಲ್ಲಿ ಬೆಂಬಲ ಸಿಗುತ್ತೆ. ಪ್ರಜನು ಎಲ್ಲರೂ ಕೂಡ ಸೆಲೆಬ್ರಿಟೀಸ್ ನೋಡಿರುವ ಕಾರಣ ಅವರು ಯಾವ ರೀತಿಯಾಗಿ ಇರುತ್ತಾರೆ ಎಂಬ ಕುತೂಹಲದಿಂದ ಎಲ್ಲಾ ಜನರು ನೋಡುತ್ತಾರೆ. ಅದ ಕಾರಣ ಈ ಸೆಲೆಬ್ರಿಟಿ ಬಿಗ್ ಬ್ರದರ್ ಶೋ ಎಂಬುದು ಬಹಳ ಪಾಪ್ಯುಲಾರಿಟಿ ಪಡೆಯುತ್ತದೆ. TRP ರೇಟ್ ಕೂಡ ಜಾಸ್ತಿ ಆಗುತ್ತದೆ. ಅದೇ ರೀತಿ ಇಲ್ಲಿ ಅಚ್ಚರಿಪಡಿಸುವ ವಿಷಯವೇನೆಂದರೆ, ಬಿಗ್ ಬ್ರದರ್ ಶೋ ಸೀಸನ್ 5ರಲ್ಲಿ ನಮ್ಮ ಭಾರತದ ಹೀರೋಯಿನ್ ಆಗಿರುವ ಶಿಲ್ಪಾ ಶೆಟ್ಟಿ ಕಾಂಟೆಸ್ಟೆಂಟ್ ಆಗಿ ಸೆಲೆಕ್ಟ್ ಆಗುತ್ತಾರೆ.
ಅದಲ್ಲದೆ ತನ್ನ ಜೊತೆ ಇರುವ ಎಲ್ಲಾ ಕಾಂಟೆಸ್ಟ್ಗಳನ್ನು ಸೋಲಿಸಿ ಶಿಲ್ಪಾ ಶೆಟ್ಟಿ ಅವರು ವಿನ್ ಆಗಿದ್ದಾರೆ. ಈ ಬಿಗ್ ಬ್ರದರ್ ಶೋ ಕೇವಲ 26 ದಿನಗಳವರೆಗೆ ನಡೆಯುತ್ತದೆ. ತುಂಬಾ ಸ್ಪೀಡ್ ಆಗಿ ಮುಗಿಯೋದ್ರಿಂದ ಇನ್ನೂ ಜಾಸ್ತಿ ಕ್ರೇಜ್ ಸಂಪಾದಿಸಿದೆ. ಈ ಬಿಗ್ ಬ್ರದರ್ ಶೋ ಬೇರೆ ದೇಶಗಳಲ್ಲಿ ಶುರುವಾಗಿ ಎಲ್ಲಾ ದೇಶಗಳಲ್ಲಿ ಸಕ್ಸಸ್ ಆಗಿ ಬಂದಿದೆ. ಪ್ರತಿ ದೇಶದಲ್ಲಿ ಈ ಬಿಗ್ ಬ್ರದರ್ ಎಂಬ ಶೋ ಹೆಸರು ಅವರಿಗೆ ಬೇಕಾದ ರೀತಿಯಲ್ಲಿ ಇಟ್ಟುಕೊಂಡಿದ್ದಾರೆ. ಬಿಗ್ ಬಾಸ್ ರಾಜರಿಗೆ ನೀವು ಅಧಿಕಾರ ಕೊಟ್ಟಿದ್ದೀರಿ ಅಂತ ಸುಮ್ಮನೆ ಇದ್ದೀವಿ, ಇಲ್ಲಾಂದ್ರೆ ಸುಮ್ಮನೆ ಇರೋ ಮಗನೇ ಅಲ್ಲ. ಇದೇ ರೀತಿ ನಮ್ಮ ಭಾರತ ದೇಶದಲ್ಲಿ 2006ರಲ್ಲಿ ಈ ಶೋವನ್ನು ಬಿಗ್ ಬಾಸ್ ಎಂಬ ಹೆಸರಿನಲ್ಲಿ ಪ್ರಾರಂಭಿಸುತ್ತಾರೆ. ಹರ್ಷದ್ ವಾರ್ಸಿ, ಶಿಲ್ಪಾ ಶೆಟ್ಟಿ, ಅಮಿತಾಬ್ ಬಚ್ಚನ್ ನಿರೂಪಕರಾಗಿದ್ದರು. 4ನೇ ಸೀಸನ್ನಲ್ಲಿ ಸಲ್ಮಾನ್ ಖಾನ್ ಈ ಶೋ ಹೋಸ್ಟ್ ಆಗಿ ಮಾಡುತ್ತಿದ್ದರೆ ಇದರಿಂದ ಸಲ್ಮಾನ್ ಖಾನ್ ಹೋಸ್ಟ್ನಿಂದಾಗಿ ಜನಗಳ ರೆಸ್ಪಾನ್ಸ್ ವೇಗವಾಗಿ ಹೆಚ್ಚುತ್ತೆ. ಇನ್ನೂ ಆಗಿನಿಂದ ಇಲ್ಲಿಯವರೆಗೂ ಸಲ್ಮಾನ್ ಖಾನ್ ಅವರೇ ಹೋಸ್ಟ್ ಆಗಿ ಮಾಡಿದ್ದಾರೆ. ಹಿಂದಿ ಭಾಷೆಯಲ್ಲಿ ಬಹಳ ಪಾಪ್ಯುಲಾರಿಟಿ ಪಡೆಯುವುದರಿಂದ ಬೇರೆ ಭಾಷೆಗಳಲ್ಲಿ ಬೇಗ ಈ ಶೋವನ್ನು ಸ್ಟಾರ್ಟ್ ಮಾಡಬಿದ್ದಾರೆ. ದಕ್ಷಿಣ ಭಾರತದಲ್ಲಿ ಮೊದಲ ಬಾರಿ ಕನ್ನಡ ಭಾಷೆಯಲ್ಲಿ ಸ್ಟಾರ್ಟ್ ಮಾಡುತ್ತಿದ್ದರೆ ಇದು ಸ್ಟಾರ್ಟ್ ಆಡಗಿನಿಂದ ಇಲ್ಲಿಯವರೆಗೆ ಕಿಚ್ಚ ಸುದೀಪ್ ಅವರೇ ಹೋಸ್ಟ್ ಮಾಡುತ್ತಿದ್ದರೆ ಇದೇ ರೀತಿ ಈ ಬಿಗ್ ಬಾಸ್ ಶೋ ಬೇರೆ ಬೇರೆ ಹೆಸರಿನಲ್ಲಿ ದೇಶದಲ್ಲಿ ಪ್ರಸಾರ ಮಾಡುತ್ತಿದ್ದರೆ ಇದು ಬಿಗ್ ಬಾಸ್ ಮನೆಯ ಹಿಂದಿನ ಚರಿತ್ರೆ. ಇನ್ನೂ ಬಹಳಷ್ಟು ಜನ ನಂಬಿಕೆ ಏನೆಂದರೆ ಈ ಶೋವನ್ನು ಕಲರ್ಸ್ ಕನ್ನಡ ರನ್ ಮಾಡುತ್ತಿದ್ದಾರೆ ಎಂದು. ಇನ್ನು ಕೆಲವರು ಸ್ಟಾರ್ ಟಿವಿಯವರು ರನ್ ಮಾಡುತ್ತಿದ್ದಾರೆ ಎಂದು ಅಂದುಕೊಂಡಿದ್ದಾರೆ. ಆದರೆ ಅಸಲಿ ನಿಜ ಇದು ಅಲ್ಲ. ಬಿಗ್ ಬಾಸ್ ಶೋ ರನ್ ಮಾಡುತ್ತಿರೋದು ಒಂದು ಪ್ರೈವೇಟ್ ಕಂಪನಿ. ಆ ಕಂಪನಿ ಹೆಸರು ಎಂಡೆಮೋಲ್ ಶೈನ್ ಕಂಪನಿ. ಈ ಕಂಪನಿ ಹೆಸರು ನೀವು ಎಪಿಸೋಡ್ ಎಂಡ್ ನಲ್ಲಿ ನೋಡಬಹುದು. ಇದೊಂದು ಇಂಟರ್ನ್ಯಾಷನಲ್ ಕಂಪನಿ. ಭಾರತದಲ್ಲಿ 7 ಭಾಷೆಗಳಲ್ಲಿ ರನ್ ಮಾಡುತ್ತಿದ್ದಾರೆ. ಇವೆಲ್ಲವನ್ನು ರನ್ ಮಾಡಿ ಮ್ಯಾನೇಜ್ ಮಾಡುವುದು ಇದೇ ಕಂಪನಿ. ಈ ಕಂಪನಿಯಲ್ಲಿ ಕೆಲಸ ಮಾಡುವ ಮ್ಯಾನೇಜ್ಮೆಂಟ್ ಟೀಮ್ ಬಿಗ್ ಬಾಸ್ ಶೋಗೆ ಯಾರು ಬರಬೇಕೆಂದು ಗುರುತಿಸುತ್ತಾರೆ. ಅದೇ ರೀತಿ ಇವರಿಗೆ ದುಡ್ಡು ಕೊಡುವುದು ಇವರೇ. ಅದೇ ರೀತಿ ಬಿಗ್ ಬಾಸ್ ನಲ್ಲಿ ನಡೆಯುವ ಕ್ಯಾಮೆರಾದ ಫುಟೇಜ್ ಗಳನ್ನು ಎಡಿಟ್ ಮಾಡಿ ಕೊಡಿತವೆ ಇವರೇ. ಕಲರ್ಸ್ ಕನ್ನಡ ಚಾನೆಲ್ ಕೇವಲ ವಿಡಿಯೋ ಪ್ರಸಾರ ಮಾಡುವರು. ಸೀಸನ್ 1 ಅನ್ನು ಈ ಟಿವಿ ಕನ್ನಡ, ಸೀಸನ್ 2 ಏಷ್ಯಾ ನೆಟ್, ಸುವರ್ಣ ಸೀಸನ್ 3 ಮತ್ತು 4 ಕಲರ್ಸ್ ಕನ್ನಡ, ಸೀಸನ್ 5 ಮತ್ತು 6 ಕಲರ್ಸ್ ಸೂಪರ್ ಚಾನೆಲ್ಗಳು ಹೊಂದಿದ್ದು ಅವುಗಳು ವಿಡಿಯೋ ಪ್ರಸಾರ ಮಾಡುವುದು ಬಿಟ್ಟರೆ ಬೇರೆ ಯಾವ ಸಂಬಂಧನೂ ಇರುವುದಿಲ್ಲ. ಬಿಗ್ ಬಾಸ್ ನಲ್ಲಿ ನಡೆಯುವ ಟಾಸ್ಕ್ ಮತ್ತು ಕಾಂಟೆಸ್ಟ್ ನಡುವೆ ಯಾವುದೇ ಸಂಬಂಧ ಇರುವುದಿಲ್ಲ. ಇನ್ನು ಬಿಗ್ ಬಾಸ್ ಕನ್ನಡ ವಿಷಯಕ್ಕೆ ಬಂದರೆ ಸೀಸನ್ 1 ಮತ್ತು 2 ಅನ್ನು ಮಹಾರಾಷ್ಟ್ರದ ಪುಣೆ ಜಿಲ್ಲೆ ಲೋನಾವಾಲಾದಲ್ಲಿ ಹಿಂದಿ ಸೀಸನ್ ನಡೀತಾ ಇರೋ ಮನೆಯಲ್ಲಿ ನಡೆಸುತ್ತಾರೆ. ಆದರೆ ಹಿಂದಿ ಮತ್ತು ಕನ್ನಡ ಒಟ್ಟಿಗೆ ನಡೆಸಲು ಪ್ರಾಬ್ಲಮ್ ಆಗುತ್ತೆ ಎಂದು ಭಾವಿಸಿ ಸೀಸನ್ 3 ಅನ್ನು ಬೆಂಗಳೂರಿನ ಇನೋವೇಟಿವ್ ಫಿಲ್ಮ್ ಸಿಟಿಯಲ್ಲಿ ಹೊಸ ಬಿಗ್ ಬಾಸ್ ಮನೆ ನಿರ್ಮಿಸುತ್ತಾರೆ. ಆಗಿನಿಂದ 9ನೇ ಸೀಸನ್ ವರೆಗೆ ಅದೇ ಮನೆಯನ್ನು ರಿನೋವೇಟ್ ಮಾಡಿ ಉಪಯೋಗಿಸುತ್ತಿದ್ದರು. 10ನೇ ಸೀಸನ್ ಅನ್ನು ಮತ್ತು 11 ಮನೆಗಳು ತಾವರೆಕೆರೆ ಮತ್ತು ದೊಡ್ಡ ಆಲದ ಮರದ ನಡುವೆ ಇರು ಪ್ರದೇಶದಲ್ಲಿದ್ದವು. ಸೀಸನ್ 12 ಬಿಡದಿಯಲ್ಲಿರುವ ಜಾಲಿವುಡ್ ಸ್ಟುಡಿಯೋಸ್ನಲ್ಲಿ ನಡೆಸಲಾಗುತ್ತಿದೆ. ಇಲ್ಲಿ ಬಂದಿರುವ ಕಾಂಟೆಸ್ಟೆಂಟ್ಗಳಿಗೆ ಊಟದಿಂದ ಹಿಡಿದು ಮಲಗುವವರೆಗೆ ಎಲ್ಲವೂ ಇದೇ ಕಂಪನಿ ಕೊಡುತ್ತದೆ. ಬಟ್ಟೆಗಳನ್ನು ಮಾತ್ರ ಇವರು ತೆಗೆದುಕೊಂಡು ಬರಬೇಕು. ಇನ್ನು ಸಿಗರೇಟ್ ಚಡೆ ಇದ್ದವರಿಗೆ ಪ್ರತ್ಯೇಕವಾಗಿ ರೂಮ್ ಇರುತ್ತದೆ. ಆದರೆ ಡ್ರಿಂಕ್ ಇಲ್ಲಿ ಕೊಡುವುದಿಲ್ಲ. ಮನೆಯನ್ನು ಅವರೇ ಕ್ಲೀನ್ ಮಾಡಿಕೊಳ್ಳಬೇಕು. ಆದರೆ ಟಾಸ್ಕ್ ನಡೆದೆ ಜಾಗದಲ್ಲಿ ಪ್ರತ್ಯೇಕವಾಗಿ ಬೇರೆಯವರನ್ನು ಕಳುಹಿಸಿ ಕ್ಲೀನ್ ಮಾಡಿ ಹೋಗುತ್ತಾರೆ. ಆದರೆ ಈ ವಿಡಿಯೋ ನಮಗೆ ತೋರಿಸುವುದಿಲ್ಲ. ಅದೇ ರೀತಿ ಮನೆಯಲ್ಲಿ ಯಾವುದೇ ಮೊಬೈಲ್ ಫೋನ್ ಯಾರು ತೆಗೆದುಕೊಂಡು ಹೋಗುವ ಹಾಗೆ ಇರುವುದಿಲ್ಲ. ಮತ್ತು ಈ ಮನೆಯಲ್ಲಿ ಯಾವುದೇ ರೀತಿ ಸಮಯವನ್ನು ತಿಳಿಸುವ ಗಡಿಯಾರ ಇರುವುದಿಲ್ಲ. ಅದೇ ರೀತಿ ಈ ಮನೆಯವರನ್ನು ಅಬ್ಸರ್ವ್ ಮಾಡಲು ಒಂದು ಟೀಮ್ ಕೂಡ ಇರುತ್ತದೆ. ಇವರ ಆರೋಗ್ಯ ನೋಡಿಕೊಳ್ಳಲು ಒಂದು ಆಂಬುಲೆನ್ಸ್ ಹಾಗೂ ಡಾಕ್ಟರ್ಸ್ ಕೂಡ ಇರುತ್ತಾರೆ. One minute, sir. Can I just take a moment to just see you? Yes, madam. Wow. ಮುಖ್ಯವಾದ ವಿಷಯವೆಂದರೆ ಒಳಗೆ ಹೋಗುವ ಮುನ್ನ ಒಂದು ಅಗ್ರಿಮೆಂಟ್ ಸಹಿ ಮಾಡಿ ಇಟ್ಟುಕೊಂಡಿರುತ್ತಾರೆ. ಹಾಗೆ ಬಿಗ್ ಬಾಸ್ ನಲ್ಲಿ ವಾಯ್ಸ್ ಕೊಡುವುದು ಬೇರೆಯವರು ಅಲ್ಲ. ವಾಯ್ಸ್ ಆರ್ಟಿಸ್ಟ್ ಆಗಿರುವ ಜೀವನದ ಪ್ರದೀಪ್ ರವರು ಇನ್ನೂ ಪೇಮೆಂಟ್ ವಿಷಯಕ್ಕೆ ಬಂದರೆ ಅವರಿಗಿರುವ ಪಾಪ್ಯುಲಾರಿಟಿಗೆ ಬೇರೆ ಬೇರೆ ಪೇಮೆಂಟ್ ಆಗಿರುತ್ತೆ. ಈ ಪೇಮೆಂಟ್ ಅನ್ನು ವಾರ ವಾರ ಲೆಕ್ಕಿಸಲಾಗುತ್ತೆ. ಪ್ರತಿ ವಾರ ಎಲಿಮಿನೇಷನ್ ಆಗುವುದರಿಂದ ಜಾಸ್ತಿ ದಿನ ಇದ್ದವರು ಜಾಸ್ತಿ ಹಣ ತೆಗೆದುಕೊಳ್ಳುತ್ತೆ. ಹಾಗೆ ಕಿಚ್ಚ ಸುದೀಪ್ ರವರ ಪೇಮೆಂಟ್ ವಿಷಯಕ್ಕೆ ಬಂದರೆ ಪ್ರತಿ 5 ವರ್ಷಕ್ಕೊಮ್ಮೆ ಹೆಚ್ಚಾಗುತ್ತೆ. ಪ್ರಸ್ತುತ ಕೆಲವು ರಿಪೋರ್ಟ್ಸ್ ಪ್ರಕಾರ ಮುಂದಿನ 5 ವರ್ಷಗಳವರೆಗೆ ಸುಮಾರು 20 ಕೋಟಿಗಳನ್ನು ಪಡೆದಿದ್ದಾರೆ ಎಂದು ಹೇಳಲಾಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟೋ ವಿಷಯವನ್ನು ತಿಳಿದುಕೊಳ್ಳಲು ಸಹಾಯವಾಗಿದೆ ಎಂದು ಭಾವಿಸುತ್ತೇನೆ. ವಿಡಿಯೋ ಇಷ್ಟವಾದರೆ ನಿಮ್ಮ ಬಿಗ್ ಬಾಸ್ ನೋಡುವ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ.
actívate, así cálate, que le quiero ver, te mujer, es una mujer.